ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಪಡವಲಕಾಯಿ ಸಾಂಬಾರ್. ಅದಕ್ಕೆ ಏನೇನು ಬೇಕಂದರೆ ನಾನಿಲ್ಲಿ ಒಂದು ಟೊಮೆಟೊ ಈ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಆಮೇಲೆ 1 ಸ್ಪೂನು 1 ರಿಂದ 2 ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಮೆಣಸು, ಚಕ್ಕೆ, ಲವಂಗ. ಇದು ಜಾಸ್ತಿ ಹಾಕಬೇಡಿ, ಮತ್ತು ಸ್ಪೈಸಸ್ ಥರ ಫೀಲ್ ಜಾಸ್ತಿ ಆಗಿಬಿಡತ್ತೆ. ಸೊ 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಸಾಂಬಾರ್ ಪೌಡರು, ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ ಹಾಕಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾನು ಏನೇನು ತೋರಿಸಿದ್ನಲ್ಲ, ಟೊಮೆಟೊ, ಆನಿಯನ್ನು, ಆ ಸ್ಪೈಸಸ್ಸು ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಜೀರಿಗೆ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಏನು ಸಾಂಬಾರು ಮಸಾಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಪಡ್ಲಕಾಯಿ ಮೇಲ್ಗಡೆ ಜಸ್ಟ್ ಇದು ಸಿಪ್ಪೆ ಥರ ತೆಗೆದುಬಿಡ್ತೀನಿ ನಾನು. ನೀವು ನೈಫಲ್ಲೇ ಹಿಂಗೆ ಮಾಡಿಕೊಂಡ್ರೆ ಸಾಕೋದು, ಸಿಪ್ಪೆ ಬಂದ್ಬಿಡುತ್ತೆ. ಡೀಪಾಗಿ ಏನು ತೆಗಿಬೇಕು ಅಂತ ಅವಶ್ಯಕತೆ ಇಲ್ಲ. ನೋಡಿ, ಕಟ್ ಮಾಡ್ಕೊತಾ ಇದ್ದೀನಿ. ಒಳಗಿಂದು ಸೀಡ್ಸ್ ಇರುತ್ತಲ್ಲ, ಸೀಡ್ಸ್ ಎಲ್ಲ ತೆಗೆದ್ಬಿಡೋಣ, ಈಸಿಯಾಗಿ ಬಂದ್ಬಿಡತ್ತೆ ಕೈಯಿಂದ. ಈ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕು, ಮತ್ತು ತುಂಬ ಸಣ್ಣ ಕಟ್ ಮಾಡ್ಕೋಬೇಡಿ. ನೆಕ್ಸ್ಟ್ ಏನಂದರೆ, ಈರುಳ್ಳಿ, ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಬೇಳೆ, ಒಂದು 1/4 ಬೌಲು ಸಾಕು, ಆಮೇಲೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ. ನೋಡಿ, ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ಪಡವಲಕಾಯಿನ. ನೋಡಿ, ಈ ಥರ ಮಸಾಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ, ಒಂದು 2 ಸ್ಪೂನಷ್ಟು. ನಂತರ ಸಾಸಿವೆ ಸಿಡ್ದಿದ ನಂತರ ಈರುಳ್ಳಿ ಹಾಕೋಣ. ಆಮೇಲೆ ಕರಿಬೇವು, ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ, ಈರುಳ್ಳಿ ಕರಿಬೇವು ಎಲ್ಲದನ್ನು. ನೆಕ್ಸ್ಟ್ ನಾವು ಪಡ್ಲಕಾಯಿ ಹಾಕ್ತಾ ಇದ್ದೀನಿ ನಾನು. ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಏನು ಮಾಡೋಣ ಅಂತಂದರೆ, ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ವಾಶ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಆ ಮಸಾಲನೂ ಕೂಡ ಇದಕ್ಕೆ ಹಾಕಿಬಿಡೋಣ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ನಿಮಗೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ತುಂಬ ಜಾಸ್ತಿ ನೀರು ಹಾಕಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಗೂರಾಡ್ಕೊಂಡು, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ನಾನು ಮೇಲೆ ಉದುರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ಇದಾದಮೇಲೆ ಕುಕ್ಕರ್ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಳೋಣ. 3 ವಿಷಲ್ ಕೂಗಿಸ್ಕೊಂಡಿದ್ದ ತಕ್ಷಣ ನಮಗೆ ಸೀಮೆ ಬದನೆಕಾಯಿ ಸಾಂಬಾರ್ ರೆಡಿ ಟು ಈಟ್. ತುಂಬ ಚೆನ್ನಾಗಿರುತ್ತೆ ಇದು, ಮುದ್ದೆಗೆ ತುಂಬ ಒಳ್ಳೆ ಬೆಸ್ಟ್ ಕಾಂಬಿನೇಷನು, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೂ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.